ಎಲ್ಲರಿಗೂ ನಮಸ್ಕಾರ. ನಾನು ವೀಣಾ ರಮೇಶ್. ಹಾಗೆ ಇವತ್ತಿನ ದಿನನ ಖುಷಿಯಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ನಾನು ಕೂಡ ಖುಷಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಪಾಂಡಿಚೇರಿಯಲ್ಲಿ ಇವತ್ತು ಕಾರ್ತಿಕ ದೀಪ ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಅದರ ಜೊತೆಯಲ್ಲಿ ಚೆನ್ನಾಗಿ ಮಳೆ ಗಾಳಿ ಕೂಡ ಜೋರಾಗಿದೆ. ಚಂಡಮಾರುತ ಸ್ಟಾರ್ಟ್ ಆಗಿದೆ. ಸೊ ಇವಾಗ ತಾನೇ ಒಂದು ವಾರದ ಮುಂಚೆ ಒಂದು ಚಂಡಮಾರುತ ಮುಗೀತು, ತಿರ್ಗಾ ಇನ್ನೊಂದು ಸ್ಟಾರ್ಟ್ ಆಗಿದೆ ಅಂತ ರೆಡ್ ಅಲರ್ಟ್ ಕೊಟ್ಟು ಮಕ್ಕಳಿಗೆ ತಿರ್ಗಾ ಲೀವ್ ಮಾಡಿಬಿಟ್ಟಿದ್ದಾರೆ ಸ್ಕೂಲಿಗೆ. ವರ್ಷ ಕಾರ್ತಿಕ ದೀಪ ಇರಬೇಕಾದ್ರೆ ಇಷ್ಟು ಜೋರು ಮಳೆ ಬರ್ತಾ ಇರಲಿಲ್ಲ. ಅಂದರೆ ಮಳೆಗಾಲ ಇರ್ತಾ ಇತ್ತು, ನವೆಂಬರ್ ಡಿಸೆಂಬರ್ ಟೈಮಲ್ಲಿ ಪಾಂಡಿಚೇರಿಲಿ ಮಳೆ ಬರೋ ಅಂಥದ್ದು. ಸೊ ಅಷ್ಟು ಮಳೆ ಇರ್ತಿರಲಿಲ್ಲ. ಈ ವರ್ಷವೇ ತುಂಬ ಮಳೆ ಇದೆ ಕಾರ್ತಿಕ ದೀಪದ ದಿನ. ಸೊ ನಾವು ಕೂಡ ದೀಪ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ವಿ, ಆಚೆ ಎಲ್ಲ ಇಟ್ಬಿಟ್ಟು ಬರೋಣ ಅಂತ ಹೇಳಿ. ಕಾರ್ತಿಕ ದೀಪ ಅಂದ್ರೇ ಒಂದಿನ ಮುಂಚೆನೇ ನಾನು ಎಲ್ಲ ಕೆಲಸನೂ ಪ್ರಿಪೇರ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ದೀಪ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಬತ್ತಿ ಎಲ್ಲ ರೆಡಿ ಮಾಡಿ ಆಯಿಲ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಈ ಸಲ ನಾನು ದೀಪನ ತೊಳೆಯೋಕ್ಕೆ ಹೋಗಲಿಲ್ಲ, ಹಾಗೆ ಟಿಶ್ಯೂ ಪೇಪರಲ್ಲಿ ಒರೆಸಿ ಇಟ್ಕೊಂಡಿದ್ದೀನಿ. ಮಳೆ ಜಾಸ್ತಿ ಇದ್ದಿದ್ದರಿಂದ ದೀಪ ತೇವ ಮಾಡಿಬಿಟ್ರೆ ಆಮೇಲೆ ಉರಿಯೋದಿಲ್ಲ ಒದ್ದೆ ಆದರೆ ದೀಪ ಅಂತ ಹೇಳಿಬಿಟ್ಟು ಹಾಗೆ ಟಿಶ್ಯೂ ತಗೊಂಡು ಒರೆಸಿಟ್ಬಿಟ್ಟೆ. ಸೊ ದೀಪಕ್ಕೆ ಬತ್ತಿ ಹಾಕಿ ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಿದ್ದು ಹನ್ಸಿಕಾ. ಈ ಥರದ ಕೆಲಸ ಎಲ್ಲ ಹೆಲ್ಪ್ ಮಾಡಿಕೊಡ್ತಾಳೆ ನನಗೆ. ಅವಳಿಗೆ ಈ ಥರದ ಹಬ್ಬ ಅಂದರೆ ಖುಷಿ. ಅವಳಿಗೆ ಮನೆ ಒಳಗಡೆ ಎಲ್ಲ ದೀಪ ಇಡೋದು, ಆಚೆ ಎಲ್ಲ ರಂಗೋಲಿ ಹಾಕಿ ದೀಪ ಇಡೋದು ಅಂದರೆ ತುಂಬ ಖುಷಿ ಪಡ್ತಾಳೆ. ಸೊ ಇದನ್ನು ನಾನು ಹೆಲ್ಪ್ ಮಾಡು ಅಂತ ಕೇಳೋದೇ ಬೇಡ, ಅವಳಾಗೆ ಇಷ್ಟಪಟ್ಟು ಮಾಡಿಬಿಡ್ತಾಳೆ. ವರ್ಷ ಕಾರ್ತಿಕ ದೀಪ ಇರಬೇಕಾದ್ರೆ ಒಂದು 5 ರಿಂದ 10 ಹೊಸದಾಗಿ ಮಣ್ಣಿನ ದೀಪನ ತಗೊಂಡು ದೀಪನ ಹಚ್ಚಬೇಕು ಅಂತ ಹೇಳ್ತಾರೆ. ತುಂಬ ಒಳ್ಳೆಯದು ಅಂತ ನಾನು ಈ ಸಲ ಒಂದು 10 ಮಣ್ಣಿನ ದೀಪನ ತರಿಸಿದ್ದೀನಿ. ಈ ಥರ ಕಲೆಕ್ಷನ್ ಮಾಡಿಕೊಂಡು ಇಷ್ಟು ದೀಪನ ಮಾಡಿ ಇಟ್ಕೊಂಡಿರೋ ಅಂಥದ್ದು. ಸೊ ಈ ಸಲ ಒಂದು 50 ದೀಪನ ಹಚ್ಚಿದ್ದೀನಿ ಅಷ್ಟೇ. ಹೊರಗಡೆ ಎಲ್ಲ ಇಟ್ಟಿದ್ರೆ ಹೇಗಿದ್ರು ಉರಿಯೋದಿಲ್ಲ ಅಂತ ಗೊತ್ತಿತ್ತು ಮಳೆ ಇದ್ದಿದ್ದರಿಂದ. ಸೊ ಒಳಗಡೆ ಮಾತ್ರ ನಾನು ದೀಪನ ಹಚ್ಚೋಣ ಅಂತೇಳಿ ಒಂದು 50 ದೀಪನ ಮಾತ್ರ ನಾನು ಇಟ್ಕೊಂಡಿದ್ದೀನಿ. ಹಚ್ಚಿದ್ದು ನಾನು ದೀಪನ. ಕಾರ್ತಿಕ ದೀಪನ ಆಚರಿಸ್ಬೇಕಾದ್ರೆ ದೀಪಗಳನ್ನ ಒಂದೊಂದು ರೂಮಲ್ಲೂ ಕೂಡ ದೀಪನ ಇಡಬೇಕು ಅಂತ ಹೇಳ್ತಾರೆ. ಸೊ ಬಾತ್ರೂಮಲ್ಲಾಗಿರ್ಬೋದು, ಹಾಗೆ ಬೆಡ್ರೂಮಲ್ಲಾಗಿರ್ಬೋದು, ಹಾಗೆ ಹಾಲಲ್ಲಾಗಿರ್ಬೋದು, ವರಂಡದಲ್ಲಾಗಿರ್ಬೋದು, ಎಲ್ಲ ಜಾಗದಲ್ಲೂ ಒಂದೊಂದು ದಿಕ್ಕಲ್ಲಿ ಪೂರ್ವ ದಿಕ್ಕಲ್ಲಿ ದೀಪನ ಇಡಬೇಕು ಅಂತ ಹೇಳ್ತಾರೆ. ಸೊ ನಾನು ಇದಕ್ಕೆ ನೈವೇದ್ಯಕ್ಕೆ ಅಂತ ಸ್ವೀಟ್ ಪೂರಿನ ಮಾಡ್ಕೊಂಡಿದ್ದೆ. ಪಾನಕ ಮಾಡಿ ಪೂರಿ ಹಾಕಿ ತೆಂಗಿನಕಾಯಿ ತುರಿ ಇಲ್ಲ ತೆಂಗಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಕೂಡ ಹಾಕೊಬೋದು. ಸೊ ಕಡಲೆ ಎಲ್ಲ ಹಾಕಿ ನೈವೇದ್ಯನ ರೆಡಿ ಮಾಡಿ ಇಟ್ಕೊಂಡಿದ್ದು. ಒಂಥರ ತಿರ್ಗಾ ಒಂದೇ ವರ್ಷದಲ್ಲಿ 2 ಸಲ ದೀಪಾವಳಿ ಹಬ್ಬನ ಆಚರಿಸ್ದಂಗೆ ಅನ್ನಿಸ್ತಾ ಇತ್ತು ನಮಗೆ. ಸೊ ಎಲ್ಲರೂ ಕೂಡ ಆಚರಿಸ್ತಾರೆ ಅಲ್ವಾ. ಸೊ ಅವ್ರ ಜೊತೆ ಸೇರ್ಕೊಂಡು ನಾವು ಸೆಲೆಬ್ರೇಟ್ ಮಾಡಬೇಕಾದ್ರೆ ತುಂಬ ಖುಷಿ ಅಂತ ಅನಿಸುತ್ತೆ. ಯಾಕಂದರೆ ದೀಪಾವಳಿ ಹಬ್ಬದಲ್ಲಿ ಪಟಾಕಿನ ತಂದಿಟ್ಕೊಂಡಿರ್ತಾರೆ. ತಿರ್ಗಾ ಈ ಕಾರ್ತಿಕ ದೀಪದಲ್ಲಿ ಪಟಾಕಿನ ಹೊಡಿತಿರ್ತಾರೆ. ಮನೆ ಮುಂದೆ ಇಷ್ಟು ಜೋರು ಮಳೆ ಬಂದ್ರೂ ಪಟಾಕಿ ಹೊಡೆಯೋದು ಮಾತ್ರ ಬಿಟ್ಟಿರಲಿಲ್ಲ. ಆದರೂ ಒಂದು 2-3 ಮನೆ ಅಕ್ಕಪಕ್ಕದ ಮನೆಯಲ್ಲಿ ಡಮ್ ಡಮ್ ಅಂತ ಸೌಂಡ್ ಕೇಳಿಸ್ತಾರೆ. ಕಾರ್ತಿಕ ದೀಪದ ದಿನ ಎಲ್ಲರೂ ಕೂಡ ಒಂದೇ ಟೈಮಲ್ಲಿ ಮನೆ ಮುಂದೆ ದೀಪನ ಹಚ್ತಾರೆ. ಇದು ಹೇಗೆ ಅಂತ ಅಂದರೆ, ತಿರುವಣ್ಣಾಮಲೆ ಅನ್ನೋ ಊರಲ್ಲಿ ಅಣ್ಣಾಮಲೆ ದೇವಸ್ಥಾನ ಇದೆ. ತುಂಬ ದೊಡ್ಡ ಶಿವನ ದೇವಸ್ಥಾನ. ಅಲ್ಲಿ ಕಾರ್ತಿಕ ದೀಪನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅಲ್ಲಿ ತುಂಬ ದೊಡ್ಡ ದೀಪನ ಹಚ್ತಾರೆ. ಸೊ ಕಾರ್ತಿಕ ದೀಪದ ದಿನ ಅದನ್ನು ಟಿ ವಿಲಿ ಲೈವಲ್ಲಿ ಹೋಗ್ತಾ ಇರುತ್ತೆ. ತಿರುವಣ್ಣಾಮಲೆ ಇದು ದೀಪದ ಆರಾಧನೆದು ಆ ಟೈಮಲ್ಲಿ ಈವ್ನಿಂಗ್ 5:30 ಒಂದು 6:30ವರೆಗೂ ಇರುತ್ತೆ. ಸೊ ಈ ಟೈಮಲ್ಲಿ ಅಲ್ಲಿ ದೀಪನ ಯಾವಾಗ ಹಚ್ತಾರೆ, ದೊಡ್ಡ ದೀಪನ, ಆ ಟೈಮ್ನ ನೋಡಿಕೊಂಡು ಎಲ್ಲರೂ ಕೂಡ ಒಂದೇ ಟೈಮಲ್ಲಿ ಮನೆ ಮುಂದೆ ದೀಪ ಹಚ್ತಾರೆ. ತುಂಬಾ ಒಂಥರ ಚೆನ್ನಾಗಿರುತ್ತೆ ನೋಡೋಕ್ಕೆ. ಸೊ ನಾವು ಕೂಡ ದೀಪ ಎಲ್ಲ ಹಚ್ಚಿ ನಮ್ಮ ಹಬ್ಬ ಎಲ್ಲ ಮುಗಿಸ್ಕೊಂಡು ನೈವೇದ್ಯ ತಿಂತ ಕೂತ್ಕೊಂಡಿದ್ದೀನಿ ನಾನು. ಹಾಗೆ ನಾನು ಕೂಡ ಟಿ ವಿಲಿ ಲೈವ್ ಬರ್ತಾ ಇತ್ತಲ್ವ, ದೀಪ ಎಲ್ಲ ಹಚ್ಚಿದ್ದು ಮತ್ತು ಇದೆಲ್ಲ ದೇವರೆಲ್ಲ ತೋರಿಸ್ತಾಯಿದ್ರು, ಅದನ್ನೆಲ್ಲ ಲೈವ್ ನೋಡ್ತಾ ಕೂತ್ಕೊಂಡಿದ್ವಿ. ಸೊ ಹೀಗಿತ್ತು ನಮ್ಮ ಕಾರ್ತಿಕ ದೀಪದ ಹಬ್ಬದ ಆಚರಣೆ. ಹಾಗೆ ನಾನು ಕೂಡ ಇದನ್ನು ಒಂದು ಸಲ ಅಲ್ಲ 2 ಸಲ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಬಟ್ ರಿಯಲಾಗಿ ವಾಯ್ಸ್ ಕೊಟ್ಟಿದ್ದೆ. ಒಂಥರ ವಾಯ್ಸು ನನಗೆ ಎಕೋ ಹೊಡೆಯೋ ರೀತಿಲಿ ಫೀಲ್ ಆಗ್ತಿತ್ತು ಅಂತ ಹೇಳಿಬಿಟ್ಟು ಡಿಲೀಟ್ ಮಾಡಿ ನಾನು ಈ ವಿಡಿಯೋದಲ್ಲೇ ಹಾಕ್ಬಿಟ್ಟಿದ್ದೀನಿ. ಹಾಗೆ ಬ್ರಾಸ್ ಪಾತ್ರೆಗಳನ್ನ ಯಾವ ಥರ ವಾಶ್ ಮಾಡೋದು ಈಸಿಯಾಗಿ ಅಂತ ತೋರಿಸಿದ್ದೀನಿ. ಸೊ ವರ್ಕಿಂಗ್ ವುಮೆನ್ಸು ಇಲ್ಲ ಅಂತಂದರೆ ಕೈಲಿ ರ್ಯಾಷಸ್ ಇದ್ದವರಿಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಈ ಟಿಪ್ಸು. ಹುಣಸೆಹಣ್ಣಿತ್ತು, ಹಳೆ ಹುಣಸೆಹಣ್ಣನ್ನ ನಾನು ಚೆನ್ನಾಗಿ 1 ಅವರ್ ನೀರಲ್ಲಿ ನೆನೆ ಹಾಕಿದ್ದೀನಿ. ನೆಂದಾದಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಹುಣಸೆಹಣ್ಣ ಎತ್ತಿಟ್ಟಿದ್ದೀನಿ. ಆ ನೀರೊಳಗೆ ದೇವ್ರ ಪಾತ್ರೆಗಳು, ಹಿತ್ತಾಳೆ ಪಾತ್ರೆಗಳು ಏನಿರುತ್ತೆ, ಸೊ ಅದನ್ನೆಲ್ಲ ಚೆನ್ನಾಗಿ ನೆನೆ ಹಾಕಿ ಒಂದು 5 ನಿಮಿಷ ಬಿಸಿ ಮಾಡಿದರೆ ಸಾಕು. ತುಂಬ ಸ್ಕ್ರಬ್ನ ಹಾಕಿ ಉಜ್ಜಬೇಕು ಅನ್ನೋ ಹಾಗೇನಿರೋದಿಲ್ಲ. ಪಳಪಳ ಅಂತ ಹೊಳಿತಾ ಇರುತ್ತೆ. ಮತ್ತು ಒಂದು ವೀಕ್ ಇಟ್ಟರೂ ತುಂಬ ನೀಟಾಗಿ ತುಂಬ ಚೆನ್ನಾಗಿರುತ್ತೆ. ಯಾವುದೇ ಕರೆಗಳಿರಲ್ಲ, ಯಾವುದೇ ಒಂಥರ ಎಣ್ಣೆ ಪಿಸಿ ಇರಲ್ಲ, ನೀಟಾಗಿ ವಾಶ್ ಆಗುತ್ತೆ. ಸೊ ತುಂಬ ಏನಾದರೂ ಕೆಲಸ ಇದೆ, ನನಗೆ ಅಷ್ಟು ಪಾತ್ರೆಗಳನ್ನ ವಾಶ್ ಮಾಡ್ಕೊಳ್ಳೋ ಅಷ್ಟು ಟೈಮ್ ಇಲ್ಲ ಅಂದಾಗ ನಾನು ಈ ರೀತಿ ಟಿಪ್ಸ್ನ ಫಾಲೋ ಮಾಡ್ಕೊಳ್ತೀನಿ. ನಾನು ಈ ಗುರುವಾರ ದೇವ್ರ ಪಾತ್ರೆಗಳನ್ನ ವಾಶ್ ಮಾಡಿಕೊಂಡ್ರೆ ನೆಕ್ಸ್ಟ್ ಮುಂದಿನ ಗುರುವಾರನೇ ಪಾತ್ರೆನ ತೆಗೆದು ವಾಶ್ ಮಾಡೋ ಅಂಥದ್ದು. ಶುಕ್ರವಾರ ಪೂಜೆ ಇರೋದ್ರಿಂದ ನಾನು ಗುರುವಾರ
ಗುರುವಾರನೇ ಪಾತ್ರೆಗಳನ್ನ ವಾಶ್ ಮಾಡಿ ಇಟ್ಕೊಂಡು ಬಿಡ್ತೀನಿ. ಹಾಗಾಗಿ 1 ವೀಕ್ವರೆಗೂ ಪಾತ್ರೆಗಳು ಚೆನ್ನಾಗಿರುತ್ತೆ ಅಂತ ಹೇಳಿದ್ದಂಥದ್ದು. ಸೊ ನಾನು ಸ್ವಲ್ಪ ಸಬೀನ ಪೌಡರ್ನ ಹಾಕಿಬಿಟ್ಟು ವಾಶ್ ಮಾಡಿ ಇಟ್ಕೊಳ್ತೀನಿ. ತುಂಬ ಜಾಸ್ತಿ ಹುಣಸೆಹಣ್ಣೆಲ್ಲ ಹಚ್ಚಿಟ್ಬಿಟ್ಟು ಉಜ್ತೀವಲ್ವ, ಆ ಥರ ಏನು ಉಜ್ಜೋದು ಬೇಡ. ಸೊ ಜಸ್ಟ್ ಲೈಟಾಗಿ ಈ ಪಾತ್ರೆ ಯಾವ ಥರ ವಾಶ್ ಮಾಡ್ಕೊಳ್ತೀವಿ ಆ ಥರ ವಾಶ್ ಮಾಡಿದರೆ ಸಾಕು. ತುಂಬ ಹಳೆ ಕರೆಗಳು ಏನಾದ್ರು ಇದ್ದರೆ ತುಂಬ ಚೆನ್ನಾಗಿ ವಾಶ್ ಆಗುತ್ತೆ. ನನಗೆ ಹಿತ್ತಾಳೆ ಪಾತ್ರೆಗಳನ್ನ ಯಾವ ಥರ ವಾಶ್ ಮಾಡ್ಕೊಳ್ತೀರಿ ಅಂತ ತುಂಬ ಕಮೆಂಟಲ್ಲಿ ಕೇಳ್ತಾ ಇದ್ರಿ. ಸೊ ಹಾಗಾಗಿ ನಾನು ವಿಡಿಯೋನ ಮಾಡಿ ಹಾಕಿದ್ದೀನಿ. ಮತ್ತು ಪೀತಾಂಬರಿ ಪೌಡರ್ನ ಯೂಸ್ ಮಾಡಿ ನೀವು ಪಾತ್ರೆನ ವಾಶ್ ಮಾಡ್ಕೊಬೋದಲ್ವ ಹಿತ್ತಾಳೆ ಪಾತ್ರೆಗಳನ್ನ ಅಂತ ಕೇಳ್ತಾ ಇದ್ರಿ. ಬಟ್ ಇಲ್ಲಿ ಉಪ್ಪಿನ ನೀರು ಆಗಿರೋದ್ರಿಂದ ನಾನು ಪೀತಾಂಬರಿ ಪೌಡರ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಪಾತ್ರೆಗಳು ಬೇಗ ಹಾಳಾಗೋಗ್ಬಿಡುತ್ತೆ, ತೂತು ಬಿದ್ದುಬಿಡುತ್ತೆ. ಸೊ ಹಾಗಾಗಿ ನಾನು ತುಂಬ ಕಮ್ಮಿ ಪೀತಾಂಬರಿ ಪೌಡರ್ನ ಯೂಸ್ ಮಾಡೋ ಅಂಥದ್ದು. ಸೊ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಹತ್ರ ಶೇರ್ ಮಾಡಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.